ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಫಿಟ್ ಅಂಡ್ ಫೈನ್ ಆಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಕಮೆಂಟ್ ಸೆಕ್ಷನ್ ಅಲ್ಲಿ ಖಂಡಿತವಾಗ್ಲೂ ತಿಳಿಸಿ. ರೀಸೆಂಟ್ ಇಯರ್ಸ್ ಇಂದ ನಾವು ಕೆಲವೊಂದು ದೇಸಿ ಪ್ರಾಡಕ್ಟ್ಸ್ ಅನ್ನ ಯೂಸ್ ಮಾಡೋದಕ್ಕೆ ಶುರು ಮಾಡಿದೀವಿ. ಆ ಒಂದು ನಿಟ್ಟಿನಲ್ಲಿ ನಾನು ಕೆಲವೊಂದು ದೇಸಿ ಪ್ರಾಡಕ್ಟ್ಸ್ ಅನ್ನ ತರಿಸ್ಕೊಂಡಿದ್ದೀನಿ. ಅಪ್ಪಟ ನ್ಯಾಚುರಲ್, ನೈಸರ್ಗಿಕವಾಗಿ ಸಿಗುವಂತ ಕೆಲವೊಂದು ಗಿಡಮೂಲಿಕೆಗಳು, ಕೆಲವೊಂದು ಪ್ರಾಡಕ್ಟ್ಸ್ ಅನ್ನೇ ಯೂಸ್ ಮಾಡಿಕೊಂಡು ಈ ಒಂದು ದೇಸಿ ಪ್ರಾಡಕ್ಟ್ಸ್ ಅನ್ನ ಮಾಡಿದ್ದಾರೆ. ಸೊ ಅದನ್ನ ಯೂಸ್ ಮಾಡೋದ್ರಿಂದ ಒಂದು ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ, ಮತ್ತೆ ರಿಸಲ್ಟ್ಸ್ ನಮಗೆ ಬೆಸ್ಟ್ ಆಗಿ ಸಿಗುತ್ತೆ. ಸೊ ಆ ಒಂದು ಪ್ರಾಡಕ್ಟ್ಸ್ ನಾನು ಯೂಸ್ ಮಾಡಿ ನನಗೆ ಬೆಸ್ಟ್ ರಿಸಲ್ಟ್ಸ್ ಬಂದಿದೆ. ಸೊ ಅದನ್ನ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕೆಲವೊಂದು ದೇಸಿ ಪ್ರಾಡಕ್ಟ್ಸ್ ಅನ್ನ ತರಿಸ್ಕೊಂಡಿದ್ದೀನಿ. ಇದರಲ್ಲಿ ನಾನು ಯೂಸ್ ಸಹ ಮಾಡಿದ್ದೀನಿ. ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿ 1 year ಮೇಲಾಯ್ತು, ಕೆಲವು 2-3 months ಆಯ್ತು, ಕೆಲವು ರೀಸೆಂಟ್ ಆಗಿ ಯೂಸ್ ಮಾಡಿದ್ದೀನಿ. ಇದು ತುಂಬಾ ಒಳ್ಳೆ ರಿಸಲ್ಟ್ಸ್ ಅನ್ನ ತಂದ್ಕೊಟ್ಟಿದೆ, ಜೊತೆಗೆ ಯಾವುದೇ ಸೈಡ್ ಎಫೆಕ್ಟ್ಸ್ ಸಹ ಆಗಿಲ್ಲ. ಸೊ ನಿಮ್ಗೆ ಒಂದೊಂದಾಗಿ ಆ ಪ್ರಾಡಕ್ಟ್ ಅನ್ನ ರಿವೀಲ್ ಮಾಡ್ತೀನಿ. ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಖಂಡಿತವಾಗ್ಲೂ ನೀವು ಇದನ್ನ ಪರ್ಚೇಸ್ ಮಾಡ್ಕೋಬಹುದು. ಸೊ ಅರ್ಲಿ ವೈಟ್ ಹೇರ್ ಪ್ರಾಬ್ಲಮ್ಸ್ ತುಂಬಾನೇ ಜಾಸ್ತಿ ಆಗಿ ಹೋಗಿದೆ. ಟೀನೇಜರ್ಸ್ ಇಂದ ಹಿಡಿದು ಆಲ್ಮೋಸ್ಟ್ ಎಲ್ಲ ಏಜ್ ಅವ್ರಿಗೂ ವೈಟ್ ಹೇರ್ ಪ್ರಾಬ್ಲಮ್ಸ್, ಬೇಗನೆ ಗ್ರೇ ಹೇರ್ಸ್ ಆಗೋದು, ಈ ಪ್ರಾಬ್ಲಮ್ಸ್ ತುಂಬಾನೇ ಜಾಸ್ತಿ ಆಗ್ತಾ ಇದೆ. ಸೊ ಇದು ಹಳ್ಳಿ ಮೆಹಂದಿ. ಇದರಿಂದ ಹೇರ್ ಪ್ಯಾಕ್ ಅನ್ನ ಹಾಕೊಂಡು ನಿಮ್ಮ ಗ್ರೇ ಹೇರ್ಸ್ ಅನ್ನ ಒಂದು ಬ್ಲಾಕ್ ಆಗಿ ಮಾಡಬಹುದು. ತುಂಬಾನೇ ಬೆಸ್ಟ್ ಪ್ರಾಡಕ್ಟ್. ಜೊತೆಗೆ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ, ಹೇರ್ ಫಾಲ್ ಆಗೋದಿಲ್ಲ, ಶುದ್ಧ ಮತ್ತು ರಾಸಾಯನಿಕ ಮುಕ್ತ ಒಂದು ಹೇರ್ ಮೆಹಂದಿ ಅಂತ ಹೇಳ್ಬೋದು. ಸೊ ಇದರ ಯೂಸಸ್ ಏನು ಅಂತ ನೋಡೋದಾದ್ರೆ, ವೈಟ್ ಹೇರ್ಸ್ ಎಲ್ಲ ಒಂದು ಗೋಲ್ಡನ್ ಕಲರ್ ಆಗುತ್ತೆ ಇದನ್ನ ಯೂಸ್ ಮಾಡೋದ್ರಿಂದ. ನಿಮ್ಗೆ ಬ್ಲಾಕ್ ಹೇರ್ಸ್ ಬೇಕು ಅಂದ್ರೆ ಇವ್ರದ್ದು ಇಂಡಿಗೋ ಕಲರ್ ಸಹ ಸಿಗುತ್ತೆ, ಅಂದ್ರೆ ಇಂಡಿಗೋ ಬ್ಲಾಕ್ ಕಲರ್ ಸಿಗುತ್ತೆ. ಇದ್ರ ಜೊತೆಗೆ ಅದನ್ನು ಸಹ ನೀವು ಹಾಕೊಂಡ್ರೆ ಗೋಲ್ಡ್ ಇರೋದೆಲ್ಲ ಬ್ಲಾಕ್ ಕಲರ್ ಆಗುತ್ತೆ. ತುಂಬಾ ಒಳ್ಳೆ ರಿಸಲ್ಟ್ಸ್ ಅನ್ನೋದು ಖಂಡಿತವಾಗ್ಲೂ ಸಿಗುತ್ತೆ. ವೈಟ್ ಹೇರ್ಸ್ ಎಲ್ಲ ನಿಮ್ಗೆ ಗೋಲ್ಡನ್ ಕಲರ್ ಆಗುತ್ತೆ. ಬಿಳಿ ಕೂದಲು ಆಗೋದನ್ನ ಇದು ತಡೆಗಟ್ಟುತ್ತೆ. ಜೊತೆಗೆ ಕಣ್ಣೂರಿ ಏನಾದ್ರೂ ಇದ್ರೆ ಕಡಿಮೆ ಆಗುತ್ತೆ. ನೆತ್ತಿ ದೋಷ ಏನಾದ್ರೂ ಇದ್ರೆ ಅದೆಲ್ಲ ನಿವಾರಣೆ ಆಗುತ್ತೆ. ಮತ್ತೆ ಪಾದಗಳ ಉರಿ ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ಒಳ್ಳೆ ನಿದ್ದೆನೂ ಸಹ ಬರುತ್ತೆ. ಸೊ ನಾನು ಯೂಸ್ ಮಾಡಿ ಸುಮಾರು ಮುಗ್ದು ಹೋಗಿದೆ. ಸೆಕೆಂಡ್ ಬಾಟಲ್ ಇದು ಪೌಡರ್. ಹೀಗಿರುತ್ತೆ ನಿಮ್ಗೆ. ಪ್ಯೂರ್ ಮೆಹಂದಿ ಲೀವ್ಸ್ ಇಂದ ಮಾಡಿರುವಂತದ್ದು. ಇದನ್ನ ಯೂಸ್ ಮಾಡೋದು, ಒಂದು 3 ಲವಂಗ ತಗೊಳ್ಳಿ, ಅದಕ್ಕೆ ಒಂದು 3 ಅಥವಾ 4 ಈ ಒಂದು ಪೌಡರ್ ಅನ್ನ ಹಾಕಿ ರಾತ್ರಿ ಸ್ವಲ್ಪ ನೀರಿಂದ ಅದನ್ನ ನೆನೆಸಿಟ್ಟು ಬೆಳಿಗ್ಗೆ ಹೇರ್ಗೆ ಮತ್ತೆ ಫುಲ್ ಲೆಂತ್ಗೆಲ್ಲ ಹಚ್ಕೋಬೇಕು. ಇದನ್ನ ಜೆಂಟ್ಸು ಲೇಡೀಸು ಯಾರು ಬೇಕಾದ್ರೂ ಯೂಸ್ ಮಾಡಬಹುದು. ಸೊ ಬೆಳಿಗ್ಗೆ ಎದ್ದು ಹೇರ್ ಪ್ಯಾಕ್ ಅನ್ನ ಮಾಡ್ಕೊಂಡು 1 to 2 hours ಚೆನ್ನಾಗಿ ಡ್ರೈ ಆಗೋವರೆಗೂ ಬಿಟ್ಟು ನಂತರ ಬರೀ ನೀರಲ್ಲಿ ನೀವು ಹೆಡ್ ಬಾತ್ ಅನ್ನ ಮಾಡ್ಕೋಬೇಕು. ನೆಕ್ಸ್ಟ್ ಡೇ ನೀವು ಶಾಂಪೂನ ಹಾಕೊಂಡು ವಾಶ್ ಮಾಡ್ಕೋಬೇಕು. ಇದು ಪ್ರೊಸೀಜರ್. ನಿಮ್ಗೆ ವೈಟ್ ಹೇರ್ಸ್ ಇರೋದು ಗೋಲ್ಡನ್ ಕಲರ್ ಆಗುತ್ತೆ ಈ ಮೆಹಂದಿಯಿಂದ. ಮತ್ತೆ ಆ ಗೋಲ್ಡ್ ಕಲರ್ ಹೇರ್ಸ್ ಬ್ಲಾಕ್ ಆಗ್ಬೇಕು ಅಂದ್ರೆ ಇವ್ರ ಹತ್ರನೇ ಇಂಡಿಗೋ ಬ್ಲಾಕ್ ಪೌಡರ್ ಸಿಗುತ್ತೆ. ಅದನ್ನ ನೀವು ಇದು ಹಚ್ಕೊಂಡು ನೆಕ್ಸ್ಟ್ ಡೇ ಹಚ್ಕೊಂಡು ಹೆಡ್ ವಾಶ್ ಅನ್ನ ಮಾಡ್ಕೋಬೇಕು. ಸೊ ಗೋಲ್ಡ್ ಕಲರ್ ಇರೋದು ಬ್ಲಾಕ್ ಆಗುತ್ತೆ. ಕೆಲವರು ಗೋಲ್ಡ್ ಕಲರೇ ಸಾಕು ಹೇರ್ಗೆ ಚೆನ್ನಾಗಿರುತ್ತೆ ಅಂತ ಅನ್ನೋರು ಇದೊಂದು ಹಚ್ಕೊಂಡ್ರೆ ಸಾಕಾಗುತ್ತೆ. ನಿಮ್ಗೆ ಕಂಪ್ಲೀಟ್ ಡೀಟೇಲ್ಸ್ ಬೇಕು ಅಂತ ಹೇಳಿದ್ರೆ ನಾನೊಂದು ನಂಬರ್ ಪ್ರೊವೈಡ್ ಮಾಡ್ತೀನಿ ಇವ್ರದೇ. ಆ ಒಂದು ನಂಬರ್ ಅನ್ನ ನೀವು ವಾಟ್ಸ್ಆಪ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಬಹುದು. ಮನೆಗೆ ಆನ್ಲೈನ್ ಪರ್ಚೇಸ್ ಸಹ ಮಾಡಬಹುದು. ಸೊ ಇದು ಆಮ್ಲಾ ಕ್ಯಾಂಡಿ. ಇದನ್ನ ನೀವು ನಿಮ್ಗೇನಾದ್ರೂ ಡೈಜೆಷನ್ ಪ್ರಾಬ್ಲಮ್ ಇದ್ರೆ ಸೊ ಈ ರೀತಿ ಇರುತ್ತೆ ಆಮ್ಲಾ ಕ್ಯಾಂಡಿ. ನೀವು ಇದನ್ನ ಮಾರ್ಕೆಟ್ಗಳಲ್ಲಿ ನೋಡಿರ್ಬೋದು. ಆಮ್ಲಾ ಕ್ಯಾಂಡಿ ಇದನ್ನ ನೀವು ಡೈಲಿ ಚ್ಯೂ ಮಾಡ್ತಾ ಬರೋದ್ರಿಂದ ಡೈಜೆಷನ್ ಪ್ರಾಬ್ಲಮ್ಸ್ ಇದ್ರೆ ಸಾಲ್ವ್ ಆಗುತ್ತೆ. ಇದು ನೆಲ್ಲಿಕಾಯಿ, ಬೆಟ್ಟದ ನೆಲ್ಲಿಕಾಯಿಂದ ಮಾಡಿರುವಂತದ್ದು. ಬೆಟ್ಟದ ನೆಲ್ಲಿಕಾಯಿ ನಮ್ಮ ದೇಹಕ್ಕೆ ಎಷ್ಟು ಯೂಸ್ ಅಂತ ಎಲ್ಲರಿಗೂ ಗೊತ್ತೇ ಇದೆ. ನಮ್ಗೆ ರೆಗ್ಯುಲರ್ ಆಗಿ ನೆಲ್ಲಿಕಾಯಿಗಳು ಸಿಗೋದಿಲ್ಲ. ಸಿಕ್ಕರೂ ಸಹ ತುಂಬಾ ದಿನ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ವೈಟಮಿನ್ ರಿಚ್, ವಿಟಮಿನ್ ಸಿ ಅಂಶ ಜಾಸ್ತಿ ಇರುತ್ತೆ. ಇದು ಹೇರ್ ಗ್ರೋತ್ಗೆ, ಸ್ಕಿನ್ಗೆ ತುಂಬಾ ಒಳ್ಳೇದು. ಇದನ್ನ ನೀವು ರೆಗ್ಯುಲರ್ ಆಗಿ 2-3 ಚ್ಯೂ ಮಾಡ್ತಾ ಬರೋದ್ರಿಂದ ನಿಮ್ಗೆ ಡೈಜೆಷನ್ ಪ್ರಾಬ್ಲಮ್, ಸ್ಟಮಕ್ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗುತ್ತೆ. ಜೊತೆಗೆ ಮಾರ್ಕೆಟ್ ಅಲ್ಲಿ ನಮ್ಗೆ ಆಮ್ಲಾ ಕ್ಯಾಂಡೀಸು ಸಿಗುತ್ತೆ. ಅದ್ರಲ್ಲಿ ಏನಾಗಿರುತ್ತೆ, ಮೇಲ್ಗಡೆ ಶುಗರ್ ಕೋಟಿಂಗ್ ಜಾಸ್ತಿ ಇರುತ್ತೆ. ನಾವು ಅದನ್ನ ತಿಂದ್ರೆ ಬರೀ ಸ್ವೀಟ್ ಆಗಿರುತ್ತೆ, ಸ್ವೀಟ್ ಪೆಪ್ಪರ್ಮೆಂಟ್ ತಿಂದಂಗಿರುತ್ತೆ. ಬಟ್ ಇದು ನ್ಯಾಚುರಲ್ ಆಗಿ ಮಾಡಿರೋದ್ರಿಂದ ಇದರಲ್ಲಿ ಆರ್ಟಿಫಿಷಿಯಲ್ ಶುಗರ್ಸ್ ಏನು ಆಡ್ ಮಾಡಿರಲ್ಲ. ನೆಕ್ಸ್ಟ್ ನಾನು ತರಿಸ್ಕೊಂಡಿರುವಂತ ಪ್ರಾಡಕ್ಟ್ ಗೋಕೃಪಾ ಮಸ್ಕಿಟೋ ರಿಪೆಲೆಂಟ್ ಧೂಪ್ ಅಂತ. ಮನೆಯಲ್ಲಿ ತುಂಬಾನೇ ಸೊಳ್ಳೆ ಕಾಟ ಇದೆ. ಒಂದು ಹೊರಗಡೆಯಿಂದ ಒಂದು ಮಸ್ಕಿಟೋ ಕಾಯಿಲ್, ಮಸ್ಕಿಟೋ ಲಿಕ್ವಿಡ್ ಅನ್ನ ತಂದು ಯೂಸ್ ಮಾಡ್ತಾ ಇರ್ತೀವಿ. ಅದರಿಂದ ಮಕ್ಕಳಿಗೆ ಕೆಲವೊಂದ್ಸಲ ಸ್ಕಿನ್ ಇರಿಟೇಷನ್, ಸ್ಕಿನ್ ಅಲರ್ಜೀಸ್ ಆಗುತ್ತೆ. ದೊಡ್ಡವ್ರು ಏನಾದ್ರೂ ವಯಸ್ಸಾದವ್ರ ಮನೇಲಿದ್ರೆ ಅವ್ರಿಗೆ ಅಲರ್ಜೀಸ್ ಆಗ್ಬೋದು, ಅಥವಾ ಅವ್ರಿಗೆ ಉಸಿರಾಟದ ಪ್ರಾಬ್ಲಮ್ ಆಗ್ಬೋದು, ಹೆಲ್ತ್ ಇಶ್ಯೂಸ್, ಕಣ್ಣಿನ ಉರಿ, ಈ ತರ ಎಲ್ಲ ಆಗ್ತಾ ಇರುತ್ತೆ. ಇದರಿಂದ ಈ ಒಂದು ಬೆಸ್ಟ್ ಪ್ರಾಡಕ್ಟ್ ಸಿಕ್ತು. ಈ ಪ್ರಾಡಕ್ಟ್ ಹೇಗೆ ಅಂತ ಹೇಳಿದ್ರೆ, ಇದನ್ನ 18 ಗಿಡ ಮೂಲಿಕೆಗಳಿಂದ ಮಾಡಿದ್ದಾರೆ. ಹಿಂದಿನ ಕಾಲದಲ್ಲಿ ಹೇಗೆ ಸೊಳ್ಳೆಗಳನ್ನ ಓಡಿಸೋದು ಅನ್ನೋದನ್ನ ಹಿರಿಯರಿಂದ ಹೋಗಿ ತಿಳ್ಕೊಂಡು ಅವರ ಒಂದು ಫಾರ್ಮುಲಾವನ್ನು ಉಪಯೋಗಿಸ್ಕೊಂಡು ಗಿಡ ಮೂಲಿಕೆಗಳನ್ನ ಯೂಸ್ ಮಾಡಿಕೊಂಡು ಈ ಒಂದು ಮಸ್ಕಿಟೋ ಧೂಪನ ಮಾಡಿರುವಂತದ್ದು. ಇದರಿಂದ ಸೊಳ್ಳೆಗಳು ಮನೆಯಲ್ಲಿ ಸಾಯೋದಿಲ್ಲ, ಮನೆಯಿಂದ ಹೊರಗಡೆ ಹೋಗುತ್ತೆ. ಇದರಲ್ಲಿ ಯಾವುದೇ ಕೆಮಿಕಲ್ಸ್ ಇರೋದಿಲ್ಲ. ಈವ್ನಿಂಗು ದೀಪ ಹಚ್ಚೋ ಟೈಮಲ್ಲಿ ನೀವು ಸೊಳ್ಳೆಗಳು ಬರಬಾರದು ಅಂತ ಹೇಳಿ ಬಾಗ್ಲನ್ನ ಹಾಕ್ಬಿಡ್ತೀರಾ.
ಬಟ್ ಈ ಒಂದು ಧೂಪನ್ನ ನೀವು ಸಂಜೆ 6 ಗಂಟೆ ಮೇಲೆ ಅಂಟಿಸಿ ಇಡೋದ್ರಿಂದ ಮನೆಯಲ್ಲಿರುವ ಸೊಳ್ಳೆಗಳೆಲ್ಲ ಹೊರಗಡೆ ಹೋಗುತ್ತೆ. ಜೊತೆಗೆ ಇದರಿಂದ ಬರುವಂತ ಸುವಾಸನೆ ಏನಿದೆ ಅದರಿಂದ ಮನೆಯಲ್ಲಿ ಪಾಸಿಟಿವಿಟಿ ಅನ್ನೋದು ಸಹ ಜಾಸ್ತಿ ಆಗುತ್ತೆ, ಸೊಳ್ಳೆಗಳಿಂದನೂ ಸಹ ಮುಕ್ತಿ. ಇವ್ರದೇ ಇನ್ನೊಂದು ನೆಕ್ಸ್ಟ್ ಪ್ರಾಡಕ್ಟ್ ಏನು ಅಂತ ಹೇಳಿದ್ರೆ ನೆಲ್ಲಿಕಾಯಿ ಅರಿಷ್ಟ. ಯಾರಿಗೆ ಒಂದು ಗ್ಯಾಸ್ಟ್ರಿಕ್ ಇದೆ, ಅಸಿಡಿಟಿ ಇದೆ ಅಥವಾ ಸ್ಟಮಕ್ ಪ್ರಾಬ್ಲಮ್ಸ್ ಇದೆ ಅಂತ ಅನ್ನೋರು ಖಂಡಿತವಾಗ್ಲೂ ಈ ಒಂದು ದೇಸಿ ಪ್ರಾಡಕ್ಟ್ ಅನ್ನ ಯೂಸ್ ಮಾಡಬಹುದು. ಇದು ಸಹ ಬೆಟ್ಟದ ನೆಲ್ಲಿಕಾಯಿಯಿಂದ ಕೆಲವೊಂದು ಗಿಡಮೂಲಿಕೆಗಳಿಂದ ತಯಾರಿಸಿರುವಂತ ಶುದ್ಧ ದೇಸಿ ಪ್ರಾಡಕ್ಟ್ ಅಂತ ಹೇಳ್ಬಹುದು, ನೆಲ್ಲಿಕಾಯಿ ಅರಿಷ್ಟ. ಇದನ್ನ ಯೂಸ್ ಮಾಡೋದು ಹೇಗೆ ಅಂತ ಹೇಳಿದ್ರೆ 2 ಸ್ಪೂನು ನೆಲ್ಲಿಕಾಯಿ ಅರಿಷ್ಟವನ್ನ 4 ಸ್ಪೂನು ನೀರಿಗೆ ಮಿಕ್ಸ್ ಮಾಡಿಕೊಂಡು ಖಾಲಿ ಹೊಟ್ಟೆಯಲ್ಲಿ ಇದನ್ನ ಡೈಲಿ ಯೂಸ್ ಮಾಡ್ತಾ ಬರಬೇಕು. ಆಯುರ್ವೇದಿಕ್ ಬೇಸ್ ಡೈಜೆಸ್ಟಿವ್ ಟಾನಿಕ್ ಅಂತ ಹೇಳ್ಬಹುದು. ಗ್ಯಾಸ್ಟ್ರಿಕ್, ಅಸಿಡಿಟಿ, ಬ್ಲಾಟಿಂಗ್ ಪ್ರಾಬ್ಲಮ್ಸ್ ಇದ್ರೆ ಇದನ್ನ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇದ್ರೆ ಅದೆಲ್ಲ ರಿಲೀವ್ ಆಗುತ್ತೆ. ಗಟ್ ಹೆಲ್ತ್ ಅನ್ನ ಇಂಪ್ರೂವ್ ಮಾಡುತ್ತೆ. ನ್ಯಾಚುರಲ್ ಆಗಿ ಡೈಜೆಸ್ಟಿವ್ ಸಿಸ್ಟಮ್ ಅನ್ನ ಇದು ಸರಿ ಮಾಡಿ ಒಳ್ಳೆ ಹೆಲ್ತ್ ಅನ್ನ ಇಂಪ್ರೂವ್ ಮಾಡೋದಕ್ಕೆ ಈ ಒಂದು ಟಾನಿಕ್ ತುಂಬಾನೇ ಯೂಸ್ಫುಲ್ ಆಗುತ್ತೆ. ನೋಡೋದಾದ್ರೆ ದಂತಕಲ್ಪ, ಇದು ನ್ಯಾಚುರಲ್ ಹರ್ಬ್ಸ್ ಇಂದ ಮಾಡಿರುವಂತದ್ದು. ಲೈಕ್ ನೀಮ್ ಆಗ್ಬಹುದು, ಲವಂಗ, ಹರಿದ್ರ, ತ್ರಿಫಲ, ಪುದೀನ, ಸೈಂಧವ, ಲವಣ ಇವುಗಳಿಂದ ಮಾಡಿರುವಂತ ದಂತಕಲ್ಪ. ಇದು ನಿಮ್ಮ ಹಲ್ಲಿನ ಪ್ರಾಬ್ಲಮ್ಸ್ಗೆ ರಾಮಬಾಣ ಅಂತ ಹೇಳ್ಬಹುದು. ತುಂಬಾ ಒಳ್ಳೆ ಯೂಸಸ್ ಇದೆ ಇದರಿಂದ. ಇದೊಂದು ಆಯುರ್ವೇದಿಕ್ ಟೂತ್ ಪೌಡರ್. ಇದರಿಂದ ನಿಮ್ಗೆ ಒಂದು ಟೀತ್ ಕ್ಲೆನ್ಸಿಂಗ್ ಆಗುತ್ತೆ, ಗಮ್ಸ್ ಅನ್ನ ಪ್ರೊಟೆಕ್ಟ್ ಮಾಡುತ್ತೆ, ಜೊತೆಗೆ ಓರಲ್ ಹೈಜೀನ್ ಅನ್ನ ಮೇಂಟೈನ್ ಮಾಡುತ್ತೆ, ಮತ್ತೆ ಲಾಂಗ್ ಲಾಸ್ಟಿಂಗ್ ಫ್ರೆಶ್ನೆಸ್ ಅನ್ನು ಸಹ ಇದು ಕೊಡುತ್ತೆ. ಸೊ ಯಾರಿಗೆ ಪದೇ ಪದೇ ಹಲ್ಲು ಬರ್ತಾ ಇದೆ ಅಂತ ಅನ್ನೋರು ನಿಮ್ಮ ಟೂತ್ ಬ್ರಷ್ ಮೇಲೆ ಸ್ವಲ್ಪ ಪೌಡರ್ ಅನ್ನ ಹಾಕೊಂಡು ಅದಕ್ಕೆ ಸ್ವಲ್ಪ ನೀರನ್ನ ಹಾಕಿ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಬ್ರಷ್ ಅನ್ನ ಮಾಡ್ಕೊಳ್ಳಿ. ಎಲ್ಲಿ ಪೈನ್ ಆಗ್ತಾ ಇದೆಯೋ ಆ ಜಾಗದಲ್ಲಿ ಸ್ವಲ್ಪ ಜಾಸ್ತಿ ಬ್ರಷ್ ಅನ್ನ ಮಾಡ್ಕೊಳ್ಳಿ. ಇಮಿಡಿಯೇಟ್ ಆಗಿ ಹಲ್ಲು ನೋವಿಂದ ತುಂಬಾನೇ ಒಳ್ಳೆ ರಿಲೀಫ್ ಅನ್ನೋದು ಸಿಗುತ್ತೆ. ತುಂಬಾ ಈಗ ವಯಸ್ಸಾದವ್ರಿಗೆ ತುಂಬಾನೇ ಒಂದು ಹಲ್ಲು ಬೇಗ ಉಳ್ಕೋಗುತ್ತೆ, ತುಂಬಾ ಪೇನ್ ಇದೆ ಅಂತ ಅನ್ನೋರು ಈ ಪೌಡರ್ ಅನ್ನ ಅವ್ರಿಗೆ ಯೂಸ್ ಮಾಡಕ್ಕೆ ಕೊಡಿ, ಖಂಡಿತವಾಗ್ಲೂ ಅವ್ರಿಗೆ ಒಳ್ಳೆ ರಿಸಲ್ಟ್ಸ್. ನೆಕ್ಸ್ಟ್ ಅಂಡ್ ಲಾಸ್ಟ್ ಪ್ರಾಡಕ್ಟ್ ಇದು ಹರ್ಬಲ್ ಹೇರ್ ಆಯಿಲ್. ಯಾರಿಗೆ ಒಂದು ಹೇರ್ ಫಾಲ್ ಜಾಸ್ತಿ ಆಗ್ತಾ ಇದೆ, ಡ್ಯಾಂಡ್ರಫ್ ಇದೆ, ಹೇರ್ ಸ್ಪ್ಲಿಟ್ಸ್ ಆಗಿದೆ, ಹೇರ್ ರಿಲೇಟೆಡ್ ಪ್ರಾಬ್ಲಮ್ಸ್ ಏನೇ ಇದ್ರೂ ಈ ಒಂದು ಪ್ರಾಡಕ್ಟ್ ಅನ್ನ ಯೂಸ್ ಮಾಡಿದ್ರೆ ನಿಮ್ಗೆ ಕಂಪ್ಲೀಟ್ ಸೊಲ್ಯೂಷನ್ ಅನ್ನೋದು ಸಿಗುತ್ತೆ. ಸೊ ಈ ಒಂದು ಪ್ರಾಡಕ್ಟ್ ಅನ್ನ 200-300ಕ್ಕಿಂತ ಜಾಸ್ತಿ ಜನ ಯೂಸ್ ಮಾಡಿ ಒಳ್ಳೆ ರಿವ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಬೆಸ್ಟ್ ರಿಸಲ್ಟ್ಸ್ ಇದರಿಂದ ಬಂದಿದೆ. ಸೊ ಇದಕ್ಕೆ ಅವರು ಯಾವುದೇ ಹೆಸರನ್ನ ಈ ಒಂದು ಹೇರ್ ಆಯಿಲ್ಗೆ ಇನ್ನೂ ಇಟ್ಟಿಲ್ಲ. ಸೊ ನೀವು ಇದನ್ನ ಯೂಸ್ ಮಾಡಿ ಇದರಿಂದ ಬರೋ ರಿಸಲ್ಟ್ಸ್ ಹೇಗಿದೆ ಅಂತ ಅವ್ರಿಗೆ ನೀವು ತಿಳಿಸಬಹುದು. ಜೊತೆಗೆ ಇದಕ್ಕೆ ಒಂದು ಒಳ್ಳೆ ಹೆಸರನ್ನು ಸಹ ಅವ್ರಿಗೆ ನೀವು ಸಜೆಸ್ಟ್ ಮಾಡಬಹುದು. ಒಂದು ಲಾಂಗ್ ಪ್ರಾಸೆಸ್ ಇದೆ ಈ ಒಂದು ಹೇರ್ ಆಯಿಲ್ ಅನ್ನ ಮಾಡೋದಕ್ಕೆ. ತುಂಬಾ ಒಂದು ಶ್ರಮ ಪಟ್ಟು ಹೇರ್ ಆಯಿಲ್ ಅನ್ನ ಮಾಡಿದರೆ ನೀವು ನಿಮ್ಮ ಒಂದು ರಿವ್ಯೂಸ್ ಅನ್ನ ಅವ್ರಿಗೆ ನೀವು ಹೇಳ್ಬಹುದು. ಜೊತೆಗೆ ಈ ಒಂದು ಹೇರ್ ಆಯಿಲ್ಗೆ ಒಳ್ಳೆ ಹೆಸರನ್ನ ನೀವು ಸಜೆಸ್ಟ್ ಸಹ ಮಾಡಬಹುದು. ನಿಮ್ಮ ಹೆಸರು ಅವ್ರಿಗೆ ಇಷ್ಟ ಆಗಿದ್ರೆ ಅದೇ ಹೆಸರನ್ನ ಈ ಒಂದು ಹೇರ್ ಆಯಿಲ್ಗೆ ಅವರು ಮೆನ್ಷನ್ ಮಾಡಿ ಆ ಒಂದು ಪ್ರಾಡಕ್ಟ್ ಅನ್ನ ಲಾಂಚ್ ಮಾಡ್ತಾರೆ. ಬೇಕಿದ್ರೆ ಇಂಟ್ರೆಸ್ಟ್ ಇದ್ರೆ ಆ ಒಂದು ಇವೆಂಟ್ಗೂ ಸಹ ನಿಮ್ಮನ್ನ ಕರೀತಾರೆ, ನೀವು ಹೋಗಿ ಪಾರ್ಟಿಸಿಪೇಟ್ ಇರುವಂತ ಕಾಲಘಟ್ಟದಲ್ಲಿ ದೇಸಿ ಪ್ರಾಡಕ್ಟ್ಸ್ ಅನ್ನ ಯೂಸ್ ಮಾಡೋದು ಬೆಸ್ಟ್ ಅಂತ ಹೇಳ್ತೀನಿ. ಯಾವುದೇ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ, 200% ರಿಸಲ್ಟ್ಸ್ ಅನ್ನೋದು ನಮಗೆ ಸಿಗುತ್ತೆ. ಅದು ನಾನು ಈಗ ತೋರಿಸಿರುವಂತ ಎಲ್ಲಾ ಪ್ರಾಡಕ್ಟ್ಸ್ ನಮ್ಮ ಕರ್ನಾಟಕದವರು, ನಮ್ಮ ಕನ್ನಡದವರು ಅವರೇ ಶ್ರಮಪಟ್ಟು ಮಾಡಿರುವಂತ ಒಂದು ದೇಸಿ ಪ್ಯೂರ್ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಆಗಿರೋದ್ರಿಂದ ನಮ್ಮ ಜನರನ್ನ, ನಮ್ಮ ಕನ್ನಡದವರನ್ನ ನಾವು ಒಂದು ಮೋಟಿವೇಟ್ ಮಾಡೋ ದೃಷ್ಟಿಯಿಂದ ಈ ಪ್ರಾಡಕ್ಟ್ಸ್ ಅನ್ನ ತಗೊಂಡು ಅವ್ರಿಗೂ ಒಂದು ಮೋಟಿವೇಶನ್ ಸಿಗುತ್ತೆ, ನಮಗೂ ಒಳ್ಳೆ ಪ್ರಾಡಕ್ಟ್ ಸಿಗುತ್ತೆ, ಒಳ್ಳೆ ರಿಸಲ್ಟ್ಸ್ ಸಿಗುತ್ತೆ. ಆ ರೀತಿ ಇರಬೇಕಾದ್ರೆ ಖಂಡಿತವಾಗ್ಲೂ ನಮ್ಮ ಪ್ರಾಡಕ್ಟ್ಸ್ ಅನ್ನ ನಾವು ಯೂಸ್ ಮಾಡೋಣ. ಸೊ ಈ ಪ್ರಾಡಕ್ಟ್ಸ್ ಬೇಕು ಅಂದ್ರೆ ನೀವು ನಾ ಕೊಟ್ಟಿರುವಂತ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಯಾವ ಪ್ರಾಡಕ್ಟ್ ಬೇಕು ಅಂತ ಕೇಳಿದ್ರೆ ಅವರು ನಿಮ್ಮ ಮನೆಗೆ ಹೋಮ್ ಡೆಲಿವರಿ ಮಾಡಿಕೊಡ್ತಾರೆ. ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್, ನೀವು ಮಾರ್ಕೆಟ್ ಅಲ್ಲಿ ತಗೊಳ್ಳುವಂತ ಪ್ರಾಡಕ್ಟ್ ಕಾಸ್ಟ್ ಗಿಂತ ಇದು ತುಂಬಾನೇ ಅಫೋರ್ಡಬಲ್ ಆಗಿರುತ್ತೆ. ಅದೊಂದು ಸಹ ನಿಮ್ಗೆ ನಾನು ಮೆನ್ಷನ್ ಮಾಡಬಹುದು. ಸೊ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ರಿವ್ಯೂಸ್ ಅನ್ನ ಹೇಳೋದು ಮರಿಬೇಡಿ.